ಕರ್ಕಾಟಕ ರಾಶಿಯವರು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಗುರುಗಳೇ, ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ದೀಪಾವಳಿ ಫಲ? ನೀವು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಯಾಕೆಂದ್ರೆ ಕರ್ಕಾಟಕ ರಾಶಿಯವರಿಗೆ ಇವಾಗ ಅವರ ರಾಶಿಯಲ್ಲೇ ಗುರು ಸಂಚಾರ ಮಾಡ್ತಿರುವಂಥದ್ದು, ಅವರ ಜನ್ಮದಲ್ಲಿ ಸಂಚಾರ ಮಾಡ್ತಿರುವಂಥದ್ದು ಗುರು ಒಂದಷ್ಟು ಅನಿಷ್ಟ ಫಲಗಳನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಜನ್ಮದಲ್ಲಿ ಗುರು ಇದ್ದ ಕಾರಣ, ಸುಮ್ಮನೆ ನಮ್ಮಲ್ಲೊಂದು ಮಾತಲ್ಲಿ ಜನ್ಮದಲ್ಲಿ ಲಗ್ನದಲ್ಲಿ ಗುರು ಇದ್ದ ಕಾರಣ ರಾಮ ಅಷ್ಟು ಕಷ್ಟಗಳನ್ನ ಜೀವನದುದ್ದಕ್ಕೂ ಅನುಭವಿಸ್ತಾ ಅನ್ನುವಂತ ಒಂದು ಮಾತು. ಕಷ್ಟಗಳು ಜಾಸ್ತಿ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಕಷ್ಟಗಳು ಜಾಸ್ತಿ ಇರುತ್ತೆ ಅಂತಂದ್ರೆ ಬರೀ ಗುರುವಿನಿಂದ ಮಾತ್ರ ಅಂತಲ್ಲ, ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆ ಈಗ ಗ್ರಹಗಳ ಒಂದು ಸ್ಥಿತಿಯನ್ನ ನೋಡಿದಾಗ 4ರಲ್ಲಿ ಕುಜನ ಮತ್ತೆ ಬುಧನ ಮತ್ತೆ ರವಿಯ ಯೋಗ ಇರುವಂಥದ್ದು, ಆ ಒಂದು 4ರಲ್ಲಿ ಸಂಚಾರ ಮಾಡ್ತಿರುವಂಥ ಈ 3 ಗ್ರಹಗಳು ಕೂಡ ಅವರು ಕೌಟುಂಬಿಕವಾಗಿ ಮತ್ತೆ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಈ 2ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರುವಂಥದ್ದು, 8ರಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು ಅದು, ಮತ್ತು ಅದರ ಜೊತೆಗೆ 9ರಲ್ಲಿ ಶನಿಯ ಸಂಚಾರ. ಇಷ್ಟು ದಿವಸ ಇಷ್ಟೆಲ್ಲ ಸಮಸ್ಯೆಗಳು ಈ ಕರ್ಕಾಟಕ ರಾಶಿಯವರಿಗೆ ಇದ್ರೂ ಕೂಡ ಎಲ್ಲೋ ಒಂದು ರೀತಿ 12ರಲ್ಲಿ ಗುರು ಬಲ ಅಂತ ಹೇಳಲಿಕ್ಕಾಗದಿದ್ರು ಸಪೋರ್ಟ್ ರೀತಿ ಇದ್ದದ್ದು. ಈಗ ಆ ಸಪೋರ್ಟ್ ಅನ್ನುವಂಥದ್ದು ನಮ್ಮನ್ನ ಸ್ವಲ್ಪ, ಆ ಸಪೋರ್ಟ್ ಅನ್ನೋ ಥರದ್ದು ಹೋಗಿದ ತಕ್ಷಣ ಹೇಗೆ ಬೆನ್ನಿಗೆ ಈಗಿದ್ದಂಥ ಸಪೋರ್ಟ್ ಸಡನ್ ಆಗಿ ಹೀಗೆ ಹೋಯ್ತು ಅಂತಂದ್ರೆ ಹಿಂದಕ್ಕೆ ಹೋಗೋ ರೀತಿ ಆಗತ್ತೆ, ಆ ರೀತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೌಟುಂಬಿಕವಾಗಿ ಅದರಲ್ಲೂ ವಿಶೇಷವಾಗಿ ದುಡ್ಡಿನ ವಿಚಾರದಲ್ಲಿ ಏನಾದ್ರು ನಿರ್ಧಾರ ತಗೋಬೇಕು ಅಂತಂದ್ರೆ, ಮತ್ತೆ ದೈಹಿಕವಾಗಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯಾದಿಗಳು ಬರುವಂತಹ ಒಂದು ಸಾಧ್ಯತೆ, ಅದರ ಜೊತೆಗೆ ಭೂಮಿಯ ವಿಚಾರದಲ್ಲಿ ಏನಾದ್ರು ನಿರ್ಧಾರ ತಗೋಬೇಕು ಅಂತಂದ್ರೆ, ಬದಲಾವಣೆಗಳು ಇತ್ಯಾದಿಯನ್ನ ಮಾಡಬೇಕು ಅಂತಂದ್ರೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. 8ರಲ್ಲಿ ರಾಹು ಇರೋದ್ರಿಂದ ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಮಾಯೆ. ಆ ಒಂದು ಇಲ್ಯೂಷನ್ ಅನ್ನೋ ಥರದ್ದು ಏನ್ ಮಾಡತ್ತೆ ಅಂತಂದ್ರೆ, ಯಾವುದಕ್ಕೂ ಹೋಗಿ ದುಡ್ಡನ್ನ ಹಾಕಿಸಿ ಅಥವಾ ನಮ್ಮ ಸಮಯವನ್ನೋ ಅಥವಾ ಇನ್ನೊಂದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಹತ್ರ ಇರುವಂತಹ ಒಂದು ಸಂಪತ್ತನ್ನು ಅಲ್ಲಿ ಹಾಕಿಸಿ ಅದರಿಂದ ಇನ್ನೇನೋ ಬರುತ್ತೆ ಅನ್ನುವಂತಹ ನಿರೀಕ್ಷಣೆಯನ್ನ ಇಟ್ಕೊಂಡು ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆಯನ್ನ ತಂದುಕೊಡುವಂಥದ್ದು ಕಾಣಿಸುತ್ತೆ. ಹಾಗಾಗಿ ಗುರುವಿನ ಸಂಚಾರ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿಲ್ಲ. ಆದರೆ ನಾನು ಹಾಗೆ ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಕರ್ಕಾಟಕ ರಾಶಿಯವರು ಎಲ್ಲ ಕೆಲಸವನ್ನ ನಾಳೆಯಿಂದ ನಿಲ್ಲಿಸಿ ಅವರು ಬೇರೆ ಇನ್ನೇನು ಮಾಡದೇ ಇರೋ ಥರ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಜೀವನ ಅನ್ನುವಂಥದ್ದು ಒಂದು ರೀತಿ ನದಿ ಇದ್ದಂಗೆ, ಪ್ರವಾಹ ಇದ್ದಂಗೆ ನಡೀತಾನೆ ಇರಬೇಕು. ಹಾಗಾಗಿ ಏನನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಆದರೆ ಎಚ್ಚರಿಕೆ ಅನ್ನುವಂಥದ್ದು ಮತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ ಮಾಡುವಂಥದ್ದು, ಅದರ ಜೊತೆಗೆ ಅವರ ವೈಯಕ್ತಿಕವಾಗಿರುವಂಥ ದಶಾಭುಕ್ತಿಗಳು ಅನ್ನೋಂಥದ್ದು ಚೆನ್ನಾಗಿತ್ತು ಅಂತಂದ್ರೆ ಇದರ ಒಂದು ದುಷ್ಪರಿಣಾಮಗಳು ಅನ್ನೋಂಥದ್ದು ಅಷ್ಟಾಗಿ ಆಗಲ್ಲ. ಮತ್ತೆ ಇನ್ನೂ ಒಂದು ಯಾವಾಗಲೂ ಹೇಳ್ತಾ ಇರ್ತೇವೆ, ಗ್ರಹಗಳು ಎಷ್ಟು ನಮಗೆ ಫಲವನ್ನ ಕೊಡ್ತಾರೆ ಅಂತಂದ್ರೆ ಕರ್ಕಾಟಕ ರಾಶಿಯವರಿಗೆ ಎಲ್ಲರಿಗೂ ಅಷ್ಟೇ ಪ್ರಮಾಣದಲ್ಲಿ ತೊಂದರೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದು ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನೂ ಚಿಂತನೆ ಮಾಡೋದು. ಯಾಕೆಂದ್ರೆ ಅವ್ರು ಎಷ್ಟು ಫಲ ಕೊಡ್ತಾರೆ ಅಂತಂದ್ರೆ ನಮ್ಮ ಪಾಪಕರ್ಮಗಳು ಎಷ್ಟಿದೆ ಅಷ್ಟು ಫಲವನ್ನ ಕೊಡ್ತಾರೆ ಪಾಪಗ್ರಹಗಳು. ಹಾಗಾಗಿ ಪಾಪಗ್ರಹಗಳು ಅಂದ್ರೆ ಅವ್ರು ಪಾಪಗ್ರಹಗಳು ಅಂತಲ್ಲ, ನಮ್ಮ ಪಾಪಕರ್ಮಗಳಿಗೆ ಫಲವನ್ನ ಕೊಡೋರು ಅಂತ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿಲ್ಲ. ವಿಶೇಷವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಓದುವಂಥದ್ದು ಅಥವಾ ಅವರ ಒಂದು ಕುಟುಂಬದಿಂದ ಬಂದೇ ಇರುವಂತಹ ಅನುಚಾನವಾಗಿ ನಡ್ಕೊಂಡು ಬಂದಿರುವಂತಹ ಗುರು ಪರಂಪರೆಗೆ ಅವರು ಪ್ರಾರ್ಥನೆ ಪೂಜಾದಿಗಳನ್ನು ಮಾಡುವಂಥದ್ದು. ಮತ್ತೆ ಗಣಪತಿ ಮತ್ತೆ ಸುಬ್ರಹ್ಮಣ್ಯ, ರಾಹು ಮತ್ತೆ ಕೇತು ಆದ ಕಾರಣ ಗಣಪತಿ ಮತ್ತೆ ಸುಬ್ರಹ್ಮಣ್ಯರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಒಳ್ಳೆಯದಾಗ್ತದೆ. ಇದಿಷ್ಟು ಕರ್ಕಾಟಕ ರಾಶಿ. ಗುರುಗಳೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.